इस वीडियो को पेश करने में ताउन किया है ऑर्किड प्राइमरी एंड हाई स्कूल, अहमद टूर्स एंड ट्रैवल्स, रहमत फंक्शन हॉल। अस्सलाम वालेकुम नाज़रीन, नाज टीवी में आपका इस्तकबाल है। कोरोना वायरस का फैलाव रोकने और इससे बचाव के लिए नाफिज लॉकडाउन की वजह से बहुत से लोगों को खाने पीने की अशिया की दस्तयाबी और रोज़गार से मुताल्लिक़ मुश्किलात का सामना करना पड़ रहा है। ऐसी सूरत हाल में बहुत से लोग ऐसे भी हैं जो दूसरों की मदद के लिए आगे आ रहे हैं। इन्हीं में से एक रियासत कर्नाटक के ज़िले यादगीर के अजीज़ अहमद शाहना साबिक़ चेयरमैन मजलिस बल्दिया यादगीर हैं, जो शहर यादगीर के 31 वार्ड्स में 1 मिलियन रोटी प्रोजेक्ट के तहत तमाम वार्ड्स में हर घर 10 किलो आटे की तकसीम 10,000 ख़ानदानों में किए हैं। इनके इस काम में जमात इस्लामी हिंद शाख यादगीर ने ताउन किया है। अजीज़ अहमद शाहना के इस बिला मजहब व मिलत इंसानियत की मिसाल कायम करदा काम की काफ़ी सताइश हो रही है। ಭಕ್ತಿಗೆ ಸಂಬಂಧಪಟ್ಟಂತ ಮಾತುಗಳನ್ನು ಅವರು ಅನುಸರಿಸಿ ಬಡವರಿಗೆ ಹಂಚಬೇಕನ್ನೋ ಒಂದು ಭಾವನೆ ಬಂದು ಅಜೀಜ್ ಸೇಠ್ ಅವರ ಸಹೋದರಗಳ ಮುಖಾಂತರವಾಗಿ ಈಗ ಟಮ್ ಟಾಟಾ ಎಸಿನಿಂದ ಪ್ರತಿಯೊಂದು ವಾರ್ಡ್ಗ ಅವರು ಹಂಚೋದು ಕಾರ್ಯಕ್ರಮ ಮಾಡಕತ್ತಾರೆ। ನಿಜವಾಗಿ ಅವರ ಸೇವೆಗೆ ಮತ್ತೆ ಅವರು ಬೃಂದಗೆ ಮತ್ತೆ ಅವರ ಟೀಮ್ದವರಿಗೆ ನನ್ನ ಹಿತಸೇವಾ ಫೌಂಡೇಶನ್ ಕಡೆಯಿಂದ ಮತ್ತೆ ಈ ಅಲೆಮಾರಿ ಜನಗಳಿಂದ ಅವರು ತುಂಬಾ ನಾನು ಹೃದಯಪೂರ್ವಕವಾಗಿ ನಾನು ಧನ್ಯವಾದಗಳು ಹೇಳ್ತಾ, ಮತ್ತೆ ಇಂಥ ಸೇವೆಗಳನ್ನ ಬೇರೆಯವರು ನೋಡಿದವರು, ನೀವು ಧನವಂತರು ಇದ್ದವರು ಮತ್ತು ಇಲ್ಲದವರಿಗೆ ದಾನ ಮಾಡಬೇಕನ್ನೋ ಸಂಬಂಧಗಳು ಒಂದು ಸಣ್ಣ ರಿಕ್ವೆಸ್ಟ್। ಮತ್ತೆ ಈ ಸಮಯದಲ್ಲಿ ಈ ಅಲೆಮಾರಿ ಜನಾಂಗದವರು ಮತ್ತೆ ವೈಡನ್ ಸಾಧನ ಅವರ ವ್ಯಾಪಾರ ಏನೋ ಹೋಗಲ್ಲ, ಅದಕ್ಕಾಗಿ ಮದತ್ರೇ ಇದ್ದಾರಲ್ಲ ಅಂಥವ್ರಿಗೆ ಈ ಸಂದರ್ಭದಲ್ಲಿ ಕೊಟ್ಟಿದ್ದು ಬಹಳ ಮರಿಲಾರದಂತ ಒಂದು ಉಪಕಾರ ಅಂತ ಭಾವಿಸಿ, ಮತ್ತೆ ಅವರ ಸೇವೆ, ಅವರ ದೇವರು ಆರೋಗ್ಯ ಕೊಟ್ಟು ಅವರ ಸೇವೆಯಲ್ಲಿ ಇನ್ನೂ ಉನ್ನತವಾಗಿ ಅದ್ಭುತವಾಗಿ ದೇವರು ಅವರನ್ನು ಆಶೀರ್ವಾದ ಮಾಡಬೇಕಂತ ಹೇಳ್ತಾ ಮತ್ತೆ ಇಷ್ಟಿಗೆ ನಾನು ಈ ಮಾತುಗಳನ್ನು ಮುಗಿಸಿ ಮತ್ತೆ ಇವರು ಕೂಡ ದೇವರು ಆಶೀರ್ವದಿಸಿ ಎಲ್ಲೆಲ್ಲೋ ಹಂಚಕತ್ತಂದ್ರೆ ಅವರೆಲ್ಲರಿಗೂ ಈ ಭಾಗ್ಯವನ್ನು ಸಿಗಬೇಕಂತ ಹೇಳ್ತಾ ಇಷ್ಟಿಗೆ ನನ್ನ ಮಾತುಗಳನ್ನು ಅಜೀಜ್ ಶಾನು ಅವರ ಕಡೆಯಿಂದ ಪ್ರತಿಯೊಂದು ಮನೆಯವರಿಗೂ 10 kg ಹಿಟ್ಟನ್ನು ಕೊಟ್ಟಿದ್ದಾರೆ। ಇನ್ನುವರೆಗೂ ನಮಗೂ ಯಾರೂ ಸಹಾಯ ಮಾಡಿರಲಿಲ್ಲ, ಅದಕ್ಕೋಸ್ಕರ ಅವರಿಗೆ ಎಲ್ಲರ ಕಡೆಯಿಂದ ತುಂಬ ಧನ್ಯವಾದಗಳು ನಾವು ಹೇಳುತ್ತೇವೆ। थैंक यू। में कौन एक आदमी भी दिए नहीं थे, फिर अजीज शाहना साहब सभी घर को सभी को पहुंचा दिए हैं। सभी के तरफ से उनको बहुत बहुत शुक्रिया। अल्लाह उनको और रिज़्क़ नसीब करे। आमीन।